ఎంత ఉంది? 150 రూపాయలు. చక్కెరది ఉంది, బెల్లంది ఉంది. 5 పీసులు 150 ಅಂತ. ಅದೇ ನೆನ್ನೆ ಅಲ್ಲೇ 125, ಇಲ್ಲಿ 150. ಪೆನುಗೊಂಡದಲ್ಲಿ 10 ರೂಪಾಯಿ ಒಂದು ಪೀಸ್. ಕೇಳಿದ್ರೆ 120 10ಕ್ಕೆ 120. ಅಯ್ಯೋ ತಗೋ. ಅಲ್ಲ ವಿಜಯವಾಡ ಅಲ್ವಾ ಅಲ್ಲಿ? ಹಾಂ, ಅಲ್ಲಿ 100 ರೂಪಾಯಿ. ಅಲ್ಲಿ 120. ಅದು ನಮ್ಮನೆ ಫಸ್ಟ್ ಫ್ಲೋರ್ನವರು ಮೊನ್ನೆ ಫೋನ್ ಮಾಡಿ ಕೇಳ್ತಾ ಇದ್ರು, పూతరేకులు ಚಿಕ್ತೆ ತೀಸ್ಕೊರಾ ಅಂಡಿ ಅಂತ. ಪೆನುಗೊಂಡದಲ್ಲಿದ್ದಾಗಲ್ಲ, ಅಲ್ಲಿದ್ದಿದ್ರೆ ತಗೊಂಡ್ಬಿಡ್ತಿದ್ದೆ. ತಿರುಗಿ ನಮ್ಮದು టీం ఇట్లే పట్టుకొని పోవాలా, ఫ్రెండ్స్ గారికి పెట్టుకుని పోవాలా. ಬಂಡೆ ಮೇಲೆ ಕೂರಿಸ್ಬಿಟ್ಟವ್ರು. ಇದೆಲ್ಲ ಏನೂ ಇರಲಿಲ್ಲ ನಾವು ಬಂದಾಗ. ಒಚ್ಚಿಂಟ್ರಾ ಆಡಿಟ್ಗೆ ಹಾಕಿದಾಗ ಎಲ್ಲ ತಿರುಗಿದ್ದಾರೆ, ನಾವು ಹೆಸರು ಕೇಳಿದ್ವಿ. ನೀವು ಬಂದಿಲ್ಲ. ಆಡಿಟ್ಗೆ ಯಾರು ಬರ್ತಾರಮ್ಮ? ಇವ್ರು ತಿಂಗ್ಳುಗಟ್ಲೆ ಇರೋಲ್ಲ ಮನೆಯಲ್ಲಿ ಅಂದ್ರೆ ಹೊಸ ಜಾಗ. ಈಗ ಲೋಟ್ಲಲ್ಲಿ ಯಾರೋ ಒಬ್ಬ ಆಡಿಟ್ನವನೇ ಸಿಕ್ಕಿದ್ದ. ಈಗ 10 ದಿನ ಇಲ್ಲಿಂದ ಬಸ್ಸಿಗೆ ಹೋಗ್ಬೇಕಂತೆ, ಅಲ್ಲಿಂದ ಆಟೋದಲ್ಲಿ ಹೋಗ್ಬೇಕಂತೆ ಅಂತ ಬ್ರಾಂಚ್ಗೆ ಹಾಕಿದ್ರಂತೆ. ಇವತ್ತು ನೈಟು ಕೇರಳಗೆ ಹೋಗ್ಬೇಕಂತೆ. ಬರೀ ಓಡಾಡೋದೇ, ಬಸ್ಸು ಟ್ರೈನು ಯಾವ್ದು ಸಿಕ್ಕಿದ್ರೆ ಅದರಲ್ಲಿ ಹೋಗ್ತಾ ಇರ್ತೀವಿ. ಎಲ್ಲ ದೇವಸ್ಥಾನದಲ್ಲೂ ಹಿಂಗೆ ಮಾಡಿಬಿಟ್ಟಿದ್ದಾರೆ. ಗೋಕುಲ ಬನ್ರಿ. ನಿಮಗೆ ಮಾಡಿದ್ದು, ಅವ್ರು ಮಾತಾಡಿದ್ದು. ನನ್ನ ಜಾಬಲ್ಲೇ ಏನು ఇది భద్రకాళి అమ్మవారి టెంపుల్ వరంగల్లో. నేచర్ చూడండి ఎంత బాగుందో, చాలా బాగుంది నేచరు. అంటే మొబైల్లో అంతగా కనబడదు, కానీ మేము ఎదురుగుండా చూస్తుంటే చాలా బాగుంది. ఏదో పంట పెట్టారండి, ఏ పంట తెలియట్లేదు. చెట్లు, పూల చెట్లు బాగా వేశారన్నమాట. బయట ఎండుంది, కానీ ఇక్కడ లోపల చల్లగా ఉందన్నమాట. అంటే అంతా చెట్లు అన్నీ వేశారు. అలాగే ఇదేనా వల్లభ గణపతి మెయిన్ టెంపుల్ ఆ ಕಡೆ ಇದೆಯಲ್ಲ.
ನಿಂತ್ಕೊಂಡ್ಬಿಡೋಣ. ಹೆಂಗೆ ಹೇಳಿದ್ರೆ ಹಂಗೆ. ಫಸ್ಟು ಇಲ್ಲಿಂದ ನೋಡ್ಕೊಂಡು ಹೋದರೆ ಎಲ್ಲ ಹೋಗುತ್ತೆ. ಇವತ್ತು ಇದ್ಮೇಲೆ ಸಂಕಷ್ಟ. ವಲ್ಲಭ ಗಣಪತಿ ದೇವಾಲಯಂ. ಶಂಕರಾಚಾರ್ಯರು